ಉಡುಪಿ ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆ ಆಗಲಿರುವಂಥದ್ದು 2 ಗಂಟೆಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿದ್ದ ಕೋರ್ಟ್ 2 ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿದ್ದಂಥ ಕೋರ್ಟ್ ಉಡುಪಿ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿದಂಥ ಪೊಲೀಸರು ಎರಡು ಗಂಟೆಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿದಂತೆ ಕೋರ್ಟ್ ಉಡುಪಿ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿರುವಂತದ್ದು ಪೊಲೀಸರು ಬಳಿಕ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ವೇಳೆ ತಿಮರೋಡಿಗೆ ಬಿಪಿ ಸಮಸ್ಯೆ ಎದುರಾಗಿದೆ. ಬಂಧನದ ಬಳಿಕ ಕಾಣಿಸಿಕೊಂಡಿರುವಂತ ಬಿಪಿ ಕಾಣಿಸಿಕೊಂಡಿದೆ. 3:40ಕ್ಕೆ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಲ್ಪ ಬಿಪಿ ಕಾಣಿಸ್ಕೊಂಡಿದೆ ಬಂಧನದ ಬಳಿಕ, ಸೊ ಹೀಗಾಗಿ ಆಸ್ಪತ್ರೆಗೆ ತಪಾಸಣೆಗೆ ಕಳಿಸಲಾಗಿತ್ತು. 3:40ಕ್ಕೆ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅವರಿಗೆ ಜೈಲ ಅಥವಾ ಬೇಲ ನಿರ್ಧಾರ ಆಗತ್ತೆ. ಯಾಕೆಂದ್ರೆ ಮೊನ್ನೆ ಅವ್ರನ್ನ ಬಂಧನ ಮಾಡಿದ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನ ಆಗಿ ನಂತರ ಕಸ್ಟಡಿಗೆ ಕೊಡಲಾಗಿತ್ತು. ಅದಾದ್ಮೇಲೆ ಬಿಪಿ ಕಾಣಿಸ್ಕೊಂಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಆಸ್ಪತ್ರೆಗೆ ಕಳಿಸಲಾಗಿತ್ತು ಆರೋಗ್ಯ ತಪಾಸಣೆಗೆ. ಸೊ ಹೀಗಾಗಿ 3:40ಕ್ಕೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಗಣೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಆರೋಗ್ಯ ತಪಾಸಣೆ ಎಲ್ಲ ಆಯ್ತಾ? 3:40ಕ್ಕೆ ಹಾಜರುಪಡಿಸ್ತಾರೆ. ಹೇಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ? ಎಸ್ ಪ್ರತಿ ಮಧ್ಯಾಹ್ನ 11 ಗಂಟೆಗಿಂದ ಬೇಲ್ ಅರ್ಜಿ ವಿಚಾರಣೆ ನಡೆಸಿರುವಂತದ್ದು. ಸರಿಸುಮಾರು 3 ಹಂತದಲ್ಲಿ ಅಂದ್ರೆ 3 ಸಮಯ ಅವಕಾಶವನ್ನ ಕೊಟ್ಟಿರುವಂತದ್ದು. ಈಗ ಏನು ಪೊಲೀಸ್ ಕಸ್ಟಡಿಗೆ ಅವರು ಕೇಳಿರುವಂತದ್ದು. ಆ ಕಾರಣಕ್ಕೆ 2 ಗಂಟೆ ಅವಧಿಗೆ ಪೊಲೀಸ್ ಕಸ್ಟಡಿಗೆ ಏನು ಬ್ರಹ್ಮಾವರ ಪೊಲೀಸ್ ಕಸ್ಟಡಿಗೆ ಜಡ್ಜ್ ಕೊಟ್ಟಿರುವಂತದ್ದು. ಜಡ್ಜ್ ನಾಗೇಶ್ ಅವರು ಈ ಆದೇಶವನ್ನು ಮಾಡಿರುವಂತದ್ದು. ಅಂದ್ರೆ 11 ಗಂಟೆಗಿಂತ ವಿಚಾರಣೆ ನಡೆಸಿರುವಂತದ್ದು. 11 ಗಂಟೆಗೆ ತಿಮರೋಡಿ ಅವರ ಪರ ವಕೀಲರು ಬೇಲ್ ಕೊಡಬೇಕು ಅನ್ನೋಂತ ರಿಕ್ವೆಸ್ಟ್ ಅನ್ನ ಮಾಡಿದ್ರೆ ಅದಕ್ಕೆ ಸರ್ಕಾರಿ ಅಭಿಯೋಜಕರಾದಂತಹ ಮೋಹಿನಿ ಅವರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ಅವರಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಹೈಕೋರ್ಟ್ ವಕೀಲರಾದ ಶಂಭು ಶರ್ಮಾ ಅವರು ಅವರಿಗೆ ಸಹಕಾರವನ್ನು ನೀಡ್ತಾರೆ. 11 ಗಂಟೆಗೆ ಸುಮಾರಾದ ಕಾರ್ಯಕಲಾಪ ಪ್ರಕ್ರಿಯೆ 12 ಗಂಟೆಗೆ ಪೋಸ್ಟ್ಪೋನ್ ಆಗ್ತದೆ. ಆ ನಂತರ 1 ಗಂಟೆಗೆ ಆಗ್ತಾರೆ. ಈಗ 3:40ಕ್ಕೆ ಮತ್ತೆ ಅವಧಿಯನ್ನ ನೀಡಿರುವಂತದ್ದು. ಈ ನಡುವೆ ಜಡ್ಜು ಬ್ರಹ್ಮಾವರ ಪೊಲೀಸರು ಕಸ್ಟಡಿಗೆ ಕೇಳಿದ ಕಾರಣಕ್ಕೆ 2 ಗಂಟೆ ಅಂದ್ರೆ ಸೀಮಿತ 2 ಗಂಟೆ ಮಾತ್ರ ಪೊಲೀಸ್ ಕಸ್ಟಡಿಗೆ ಅವಕಾಶವನ್ನ ಕೇಳ್ತಾರೆ. ಆ ನಿಟ್ಟಿನಲ್ಲಿ ಬ್ರಹ್ಮಾವರ ಪೊಲೀಸರು ಟೌನ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಸೂಕ್ತ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ತಿಮರೋಡಿ ಅವರಿಗೆ ಬಿಪಿಯಲ್ಲಿ ಏರುಪೇರು ಆಗ್ತದೆ. ಅಂದ್ರೆ ಈ ಹಿಂದೆ ಅವರಿಗೆ ಯಾವುದೇ ಬಿಪಿ ಶುಗರ್ ಇಲ್ಲದ ಅಂತ ರೀತಿಯಲ್ಲಿ ಅವರು ಒಂದು ಯೂಟ್ಯೂಬ್ ಚಾನಲ್ಗೆ ಹೇಳಿರುವ ನಿಟ್ಟಿನಲ್ಲಿ ಅವರು ಯಾವುದೇ ಕಾಯಿಲೆಗಳು ಇರುವುದಿಲ್ಲ. ಆದ್ರೆ ಈ ಪೊಲೀಸರ ತನಿಖೆ ವೇಳೆಯಲ್ಲಿ ಅವರಿಗೆ ಹೈ ಬಿಪಿ ಆಗ್ತದೆ. ಆ ಕಾರಣಕ್ಕೆ ಅವರು ಗವರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ. 1 ಗಂಟೆ ಸಮಯವನ್ನ ಮತ್ತೆ ಎಕ್ಸ್ಟ್ರಾ ಕೇಳಿರುವಂತದ್ದು. ಅಂದ್ರೆ 3:40 ಸುಮಾರಿಗೆ ಮತ್ತೆ ವಿಚಾರಣೆ ಆಗ್ಬೇಕಿತ್ತು. 1 ಗಂಟೆ ಎಕ್ಸ್ಟ್ರಾ ಕೇಳಿದ ಕಾರಣಕ್ಕೆ ಈಗ ಅಂದ್ರೆ 4:40ಗೆ ಸುಮಾರಿಗೆ ಮತ್ತೆ ಪುನಃ ವಿಚಾರಣೆ ಆಗಲಿಕ್ಕಿರುವಂತದ್ದು. ಆ ನಡುವೆ ಹೈಕೋರ್ಟ್ ವಕೀಲರು ಹೇಳ್ತಿರುವಂತದ್ದು, ನಮ್ಗೆ ವಿಚಾರಣೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಒಂದು ಪ್ರಬಲವಾದ ವಾದವನ್ನ ಕೋರ್ಟ್ ಅಲ್ಲಿ ಮಾಡ್ತಿದ್ದ ಸಂದರ್ಭದಲ್ಲಿ ತಿಮರೋಡಿಯ ಪರ ವಕೀಲರು ಅವಕಾಶ ಇಲ್ಲ, ಅದಕ್ಕೆ ಸರ್ಕಾರಿ ಅಭಿಯೋಜಕರು ಅವಕಾಶವನ್ನ ವಾದನೆ ಮಾಡಬೇಕು, ಬೇರೆಯವರಿಗೆ ಅವಕಾಶ ಇಲ್ಲ ಅಂದಲ್ಲಿ ವಾದ ಮಾಡ್ತಿರುವಂತದ್ದು. ಆ ವಾದನೂ ಕೂಡ ಈಗ 3:40ಕ್ಕೆ ನಡಲಿಕ್ಕಿರೋದು. ಅಂದ್ರೆ ಬೇರೆ ವಕೀಲರಿಗೆ ಅವಕಾಶ ಇಲ್ಲ ಅನ್ನುವಂತ ವಾದವನ್ನ ತಿಮರೋಡಿಯ ಪರ ವಕೀಲರು ಪ್ರಬಲವಾಗಿ ವಾದಿಸುತ್ತಿರುವಂತದ್ದು. ಪೃಥ್ವಿ, ಅಂದ್ರೆ ಅನಾಮಿಕ ಇದ್ನಲ್ಲ ಚಿನ್ನಯ್ಯ, ಆತ ಅರೆಸ್ಟ್ ಆಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆಲ್ಲ ಕೊಡ್ಲಾಯ್ತಲ್ಲ, ಆ ವಿಚಾರ ಏನಾದರೂ ಗೊತ್ತಾದ ನಂತರ ಒಂದು ಸ್ವಲ್ಪ ಏನಾದರೂ ಆರೋಗ್ಯದ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡಿದ್ದ ಅಥವಾ ಅದೇ ಬೇರೆ ಇದೇ ಬೇರೆನಾ? ಎಸ್, ಒಂದು ಮೂಲಗಳ ಪ್ರಕಾರ ಪೊಲೀಸರು ಆ ತಿಮರೋಡಿ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಿರ್ಬೋದು. ಅಲ್ಲಿಂದ ಟೌನ್ ಸ್ಟೇಷನ್ ಹಾಗೆ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಸುಮಾರಿಗೆ ಸಂಪೂರ್ಣ ವಶದಲ್ಲಿ ಇಟ್ಕೊಂಡದ್ದು. ಅಂದ್ರೆ ಯಾರೊಂದಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡ್ಲಿಲ್ಲ ಅವರು. ಈ ಹೊರಗಿನ ವಿಚಾರ ಅವರಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಟೌನ್ ಸ್ಟೇಷನ್ ಅಲ್ಲಿ ಸತತ 1.5 ಗಂಟೆ ರೈಟ್ ಲೆಫ್ಟ್ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಅವರಿಗೆ ಬಿಪಿ ವೇರಿಯೇಷನ್ ಆಯ್ತಾ ಅನ್ನೋ ಬಗ್ಗೆ ಮಾಹಿತಿ ಸಿಕ್ತಿರುವಂತದ್ದು. ಆ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಿರುವಂತದ್ದು. ಅಂದ್ರೆ ಜಡ್ಜ್ ಮುಂದೆ 1 ಗಂಟೆಯ ಅವಕಾಶವನ್ನು ಎಕ್ಸ್ಟ್ರಾ ಕೇಳಿರುವಂತದ್ದು. ಆ ಕಾರಣಕ್ಕೆ ಅದ್ರ ಜೊತೆಗೆ ಬೆಳ್ತಂಗಡಿಯ ಮತ್ತೊಂದು ಪ್ರಕರಣಕ್ಕೆ ಬಾಡಿ ವಾರಂಟ್ ಕೇಳುವ ಸಾಧ್ಯತೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಲ್ಲಿಯ ಪೊಲೀಸರು ಸಹ ಇಲ್ಲಿ ಅಪೀಲನ್ನ ಮಾಡಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.